ಸೊ ಸ್ಮಾಲ್ ಫನ್ ಫ್ಯಾಕ್ಟ್ ಉದಯ್ಪುರ್ ಬಗ್ಗೆ. ನನಗೆ ಹಿಂದಿ ಅಷ್ಟು ಗೊತ್ತಿಲ್ಲ, ಹೆಂಗೋ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ಗೆ, ನನ್ನ ಪರ್ಸ್ನಾಲಿಟಿಗೆ ಜನ ಇಲ್ಲಿ ನೋಡಿ ನನ್ನನ್ನು ಫಸ್ಟು ರಾಜ್ಪೂತ್ ಅಂತ ಅಂದ್ಕೊಂಡ್ರು. ಐ ವಾಸ್ ನಾಟ್. ಆ್ಯಂಡ್ ದೆನ್ ಜನ ನನ್ನ ಯಾವನೋ ದೊಡ್ಡ ಮನೆ ಹುಡುಗ ಸಾಹುಕಾರ ಅಂದ್ಕೊಂಡ್ರು. ಇಲ್ಲಿರೋರೆಲ್ಲ ನನ್ನನ್ನು ಸಾಹುಕಾರ ಅದು ಇದು ಅಂದ್ಕೊತಿದ್ದೆ. ನಾನು ಯಾವ ಹೋಟ್ಲಿಗೆ ಹೋದ್ರೂ ಅಬ್ ಬಡೆ ಅಮೀರ್ ಲೋಗ್ ಹೇ ಅಂತಂತಾರೆ. ಬಟ್ ನಮ್ಮ ಹಣೆ ಬರ ನಮಗೆ ಗೊತ್ತು, ನಾವೇನು ಮಾಡ್ತಿದ್ದೀವಿ, ಹೆಂಗೆ ಏನು ಅಂತ. ಈ ನನ್ನ ಕ್ಯಾಮ್ರಾ ಸೆಟಪ್ ಎಲ್ಲ ನೋಡಿಬಿಟ್ಟು ನೀವೇನು ಫಿಲಮ್ ಮೇಕರಾ ಅಂತಾರೆ, ಪ್ರೊಫೆಷ್ನಲ್ ಫೋಟೋಗ್ರಾಫರೇ, ಬಟ್ ನೀವೆಲ್ಲ ತುಂಬ ದುಡಿತೀರಾ ಅಲ್ವಾ, ಅದು ಇದು ಏನೇನು ಅಂತಾರೆ. ನನ್ನ ನೋಡಿದ ತಕ್ಷಣ ಸಾಹುಕಾರದ ಮನೆಯವರು ಅಂತ ಅಂದ್ಕೊಂಬಿಟ್ಟಿದ್ದಾರೆ ಜನ. ಆಮೇಲೆ ನೆನ್ನೆ ಕ್ಯಾಬಲ್ಲಿ ಬರ್ಬೇಕಾದ್ರೆ ಕ್ಯಾಬ್ ಡ್ರೈವರು आप राजपूत हो क्या भैया ಅಂತ ಕೇಳಿದ್ರು. ಕ್ಯೂ ಭಯ್ಯ ಅಂದರೆ ऐसे दिख रहा हो आप ಅಂತೆ. ರಾಜ್ಪೂತ್ ಅಂತಾರ ಕಾಣಿಸ್ತೀನಂತೆ. ನಾನು ಹಂಗೆ ಮೇಡಮ್ ಸರಿ ನೈ ಭಯ್ಯ ನಾವು ಅಂಥವ್ರಲ್ಲ, ಸರಿ ಆ ಮನೆಯವರಲ್ಲ. ಅದ್ರ ಗ್ಯಾಪಲ್ಲಿ ಲೆವೆಲ್ ಹಾಕ್ಕೊಳೋದು ಸ್ವಲ್ಪ. ಎಲ್ಲಿ ಕೆಲಸ ಮಾಡ್ತೀರಾ ಅಂತಂತಾರೆ. ನಮ್ಮ ಕಂಪ್ನಿ ಒರಾಕಲ್ ಅಂದಿದ ತಕ್ಷಣ ಅಯ್ಯೋ ಅಷ್ಟು ದೊಡ್ಡ ಕಂಪ್ನಿನಾ, ಅಲ್ಲೆಲ್ಲ ಕೆಲಸ ಮಾಡ್ತೀರಾ ಅಂತಂತಾರೆ. ಹೋಗಿ ಬಂದು ಎಲ್ಲರೂ ನಾನು ಎಷ್ಟು ದುಡಿತಿದ್ದೀನಿ, ಎಷ್ಟು ಸಾಹುಕಾರ ಥರ ಕಾಣಿಸ್ತೀನಿ, ಅದ್ರ ಮೇಲೆ ಇದ್ದಾರೆ ಜನ ನನ್ನ ನೋಡಿದ ತಕ್ಷಣ. ಈ ಕ್ಯಾಮ್ರಾ ಬ್ಯಾಗು ಹಿಂಗೆ ಹಾಕ್ಕೊಂಡು, ಇದು ಸ್ಲೀವ್ಸ್ ಎಲ್ಲ ಹಿಂಗೆ ಹಾಕ್ಕೊಂಡು ಹೋಗ್ತಿದ್ರೆ ನಿಜ ಯಾರೋ ದೊಡ್ಡ ಮನೆ ಹುಡುಗ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಇಲ್ಲಿನ ಜನ. ಅಯ್ಯೋ, ಈಗ ಸಿಟಿ ಪ್ಯಾಲೇಸ್ ಬಂದಿದ್ದೀನಿ ಉದಯ್ಪುರ್. 400 years ಆಯ್ತಂತೆ, 4 centuries ಆಯ್ತಂತೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಗಾಡಿ ಬೀಗ ಫ್ಯಾಮಿಲಿ ಬುದ್ಧಿ ಇಲ್ಲೇ ಬಿಟ್ಟೋಗಿದೆ. ಸೊ ಬೈಕ್ ಪಾರ್ಕಿಂಗ್ 50 rupees, ಎಂಟ್ರಿ ಪರ್ ಪರ್ಸನ್ ಅಡಲ್ಟ್ 400 rupees, ಗೈಡ್ ಬೇಕಂದರೆ 500 rupees ಎಕ್ಸ್ಟ್ರಾ ಪರ್ ಗ್ರೂಪ್. ಇಲ್ಲಿ ರಾಜರಿನ್ನು ವಾಸ ಮಾಡ್ತಾರಂತೆ, ಅವ್ರದ್ದು 2 ಹೋಟ್ಲ್ ನಡೆಸ್ತಿದ್ದಾರಂತೆ ಇದರೊಳಗೆ. ನನಗೂ ಸರಿ ಗೊತ್ತಿಲ್ಲ ಫುಲ್ ಸ್ಟೋರಿ. ನನ್ನ ರೂಮಲ್ಲಿ ಒಂದಿಬ್ಬರು ಜನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಗೈಡ್ ತೊಗೊಳಕ್ಕೇನು ಹೋಗಬೇಡಿ, ಇಟ್ ಈಸ್ ಪ್ರಿಟಿ ಮಚ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಇನ್ಸೈಡ್ ದೇ ಪುಟ್ ಬೋರ್ಡ್ಸ್ ಎವ್ರಿವೇರ್ ಅಂತಂದರು. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಒಂದು ಯೂಟ್ಯೂಬ್ ವೀಡಿಯೋ ನೋಡೋದಷ್ಟೇ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋರು ಪಕ್ಕ ಒಂದಷ್ಟು ಜನ ಇರ್ತಾರೆ, ನೋಡೋದಷ್ಟೇ. ಮನೆ ಚೌಕ್ ಹೆಸರುಗಳು ನಂಗೆ ದೇವರೇ ಅರ್ಥ ಆಗಲ್ಲ. ಚೆನ್ನಾಗಿದೆ ಜಾಗ. 4 centuries ಕನ್ಸ್ಟ್ರಕ್ಟ್, ಅಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ರು, ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಮಹಾರಾಣಾ ಪ್ರತಾಪ್ ಅವರ ಟ್ರೈಬಲ್ ಪೀಪಲ್ದು ಶೀಲ್ಡ್ಸ್ ಆ್ಯಂಡ್ ಸ್ವರ್ಡ್ಸ್. ಟ್ರೈಬಲ್ ಪೀಪಲ್ ಯೂಸ್ ಟು ಯೂಸ್ ಇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ವೆಪನ್ಸ್ ಆಫ್ ಮಹಾರಾಣಾ ಪ್ರತಾಪ್. ಓದ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ ವಿಡಿಯೋ, ಓದ್ಕೊಳ್ಳಿ. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ನೋಡ್ಬೋದು, ಇಲ್ಲೆಲ್ಲ ಮತ್ತೆ ಸ್ಪಿಯರ್ಸ್ ಎಲ್ಲ ಇದೆ, ಇಲ್ಲಿ ಶೀಲ್ಡ್ಸ್ ಎಲ್ಲ ಇದೆ, ಕವಚ ಅವ್ರು ಹಾಕೊತಿದ್ದು. ಇಲ್ಲಿ ಬಂದ್ಬಿಟ್ಟು ಆಲ್ ದ ಸ್ವರ್ಡ್ಸ್. ಆ್ಯಂಡ್ ಇಲ್ಲಿ ಇವ್ರು ಹೇಳಿರೋದು ಎವ್ರಿ ಸ್ವರ್ಡ್ ಹ್ಯಾಸ್ ಅ ನೇಮ್. ಸೊ ಇಲ್ಲಿ ನೋಡ್ಬೋದು ಎಲ್ಲ ಸ್ವರ್ಡ್ಸು ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಟೈಗರ್ ನೇಲ್ಸ್. ಅದ್ರ ಥರ ಇದೆ ನೋಡೋಕ್ಕೆ ಅಂತ ದೇ ಕಾಲ್ ದೆಮ್ ಟೈಗರ್ ನೇಲ್ಸ್ ಅಂತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಓದ್ಕೊಳ್ಳಿ ಹೆಸರು. ಸೊ ಇಷ್ಟು ಸ್ವರ್ಡ್ಸ್ದು ನೇಮ್ಸು ಇಲ್ಲಿದೆ, ಇಲ್ಲಿ. ಸೊ ಇಷ್ಟು ಸ್ವರ್ಡ್ಸ್ದು ನೇಮ್ಸ್ ಇಲ್ಲಿದೆ. ನಾನು ಓದಿಲ್ಲ, ನನಗೂ ಟೈಮ್ ಇಲ್ಲ, ನಾನು ವೀಡಿಯೋ ಪಾಸ್ ಮಾಡಿಕೊಂಡೇ ಓದಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ದೀಸ್ ಆರ್ ದ ಗನ್ಸ್ ದಟ್ ದೇ ವರ್ ಯೂಸಿಂಗ್. ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ನೋಡಿ ಗನ್ಸ್ನ. ದೀಸ್ ಆರ್ ದ ಗನ್ಸ್ ಆ್ಯಂಡ್ ಸ್ವರ್ಡ್ಸ್. ದೀಸ್ ಆರ್ ದ ಸ್ವರ್ಡ್ಸ್. ದಿಸ್ ಡಿಸ್ಪ್ಲೇ ಹ್ಯಾಸ್ ಬೀನ್ ಪ್ರಿಸರ್ವ್ಡ್ ಟು ಪ್ರೊವೈಡ್ ಆರ್ಮ್ಸ್. ಇಲ್ಲೊಂದಿದೆ ಆರ್ಮ್ ರಿಪೇರ್ ವರ್ಕ್ಶಾಪ್. ಓಕೆ, ಆಮೇಲೆ ಇಲ್ಲಿ ಇನ್ನೊಂದಷ್ಟು ಸ್ವರ್ಡ್ಸ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ದರ್ ಇಸ್ ಅನದರ್ ಟೈಗರ್ ನೇಲ್. ಇದರಲ್ಲಿ ಚುಚ್ಚಿದ್ರೆ ಮನುಷ್ಯ ಬದುಕೋಕ್ಕೆ ಚಾನ್ಸೇ ಇಲ್ವಂತೆ, ಯಾಕೆಂದರೆ ಚುಚ್ಚಿದಾಗ ಅದರೊಳಗೆ ಸ್ಪ್ಲಿಟ್ ಆಗ್ತಿತ್ತು, ಎಳ್ದಾಗ ಇರೋ ಆರ್ಗನ್ಸ್ ಎಲ್ಲ ಬರೋದಂತೆ ಆಚೆ ಇದೆಲ್ಲ. ಆ್ಯಂಡ್ ದಿಸ್ ಈಸ್ ಅ ಸ್ವರ್ಡ್ ವಿತ್ ನೈಫ್,
ಸ್ವಾಡ್ ವಿತ್ ಗನ್. ಇದು ಡಬಲ್ 2-in-1 ಸ್ವಾಡ್ ಅಂತೆ. ಗನ್ ಪೌಡರ್ ಹಾಕಿ ಇಲ್ಲಿಂದ ಶೂಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ದಿಸ್ ಇಸ್ ಅ ಸ್ವಾಡ್. ಆ್ಯಂಡ್ ಈ ಸ್ವಾಡ್ಸ್ ಆರ್ ಜಸ್ಟ್ ಫಾರ್ ಡೆಕೋರೇಷನ್ ಪರ್ಪಸ್. ಇದನ್ನು ಯಾವುದೂ ಯೂಸ್ ಮಾಡ್ತಿರಲಿಲ್ಲ. ಇದೆಲ್ಲ ಬರೀ ಡೆಕೋರೇಷನ್. ಇಲ್ಲಿ ಎನಾಮಲ್ ವರ್ಕ್ಸ್ ನೋಡ್ಬೋದು ನೀವು, ಇದರಲ್ಲೆಲ್ಲ ಹೆಂಗೆ ಹಾಕಿದ್ದಾರೆ. ಸೊ ಇದೆಲ್ಲ ಡೆಕೋರೇಷನ್ ಪರ್ಪಸ್ ಮಾತ್ರ. ಸೊ ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಗನ್. ದಿಸ್ ಇಸ್ ದೇ ವರ್ ಯೂಸ್ ಟು ವರ್ಷಿಪ್ ದಿಸ್ ಗನ್ ಅಂತೆ. ಅಲ್ಲಿ ಶ್ರೀಚಕ್ರ ಇದೆ, ಇಲ್ಲೊಂದು ಗಣೇಶನ ಫೋಟೋ, ದೇವಿ ಫೋಟೋ, ಅಲ್ಲಿ ವರಾಹ ಸ್ವಾಮಿ, ಇನ್ನೂ ಅಷ್ಟೊಂದೆಲ್ಲ ದೇವ್ರುಗಳ ಆನೆ ಎಲ್ಲ ಇದೆ, ಎಲ್ಲ ಫೋಟೋಸ್ ಇದೆ. ಆ್ಯಂಡ್ ದೀಸ್ ಗನ್ಸ್ ಇಲ್ಲಿ 6 ಬುಲೆಟ್ಸ್ ಹಾಕಿ ರೌಂಡ್ ಮಾಡ್ಬೋದು ಇದಂತೆ. ಅದು ಅಷ್ಟೇ. ಆಮೇಲೆ ದೀಸ್ ಗನ್ಸ್ ಹ್ಯಾವ್ ಸ್ಪೆಷಾಲಿಟಿ ಆಫ್ ಕಾರ್ಟ್ರಿಜಸ್. ಇಲ್ಲಿರೋ ಗನ್ಸು ಗನ್ ಪೌಡರು. ದೀಸ್ ಗನ್ಸ್ ಹ್ಯಾವ್ ಕಾರ್ಟ್ರಿಜಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ನೈಫ್ಸ್ ಆ್ಯಂಡ್ ಸ್ವಾರ್ಡ್ಸ್. ಸೊ ಇಲ್ಲಿ ಮತ್ತೆ ನೋಡ್ಬೋದು, ಇದೆಲ್ಲ ಸಿಂಗಲ್ ಬ್ಯಾರಲ್ ಪಿಸ್ಟಲ್, ಡಬಲ್ ಬ್ಯಾರಲ್ ಪಿಸ್ಟಲ್, 4 ಬ್ಯಾರಲ್ ಪಿಸ್ಟಲ್ಸ್, ಗನ್ಸು, ಆಮೇಲೆ ಇದೆಲ್ಲ ಪಿಸ್ಟಲ್ಸು, ರಿವಾಲ್ವರ್ಸು, ಪೆನ್. ದಟ್ ಈಸ್ ಅ ಪೆನ್ ಗನ್. ನಾವೆಲ್ಲ ಫಿಲಮಲ್ಲಿ ನೋಡಿದ್ದೀವಿ ಪೆನ್ನುಗಳು, ಗನ್ನುಗಳು. ಇಲ್ಲಿ ನಮ್ಮ ರಾಜರು ಅವರು ಮುಂಚೆನೇ ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ. ಆ್ಯಂಡ್ ದೀಸ್ ಆರ್ ಆಲ್ ಫ್ರಮ್ ನೇಪಾಳ. ಇಟ್ ಸೀಮ್ಸ್ ಎಲ್ಲ ನೇಪಾಳಿಂದ ಬಂದಿರೋದಂತೆ ಇವೆಲ್ಲ. ಸೊ ನೇಪಾಳಿ ಸ್ವಾರ್ಡ್ಸ್ ಬಂದ್ಬಿಟ್ಟು ಗಣೇಶ್ ಡ್ಯೋಡಿ. ಬಾಗಿಲೆಲ್ಲ ಈ ಬಾಗಿಲನ್ನ ಡ್ಯೋಡಿ ಅಂತ ಕರೀತಾರಂತೆ. ಗಣೇಶ್ ಜೋಡಿ ಅದಕ್ಕೆ ಬಂದಿರುತ್ತೆ. ಗಣೇಶ್ ಅಂತ ಬಂದ್ಬಿಟ್ಟು ಇಲ್ಲಿ ಗಣೇಶನ ಇಟ್ಟಿದ್ದಕ್ಕೆ ಗಣೇಶ್ ಜೋಡಿ. ಆಲ್ ದಿಸ್ ಇಸ್ ಅ 300-year-old ಗ್ಲಾಸ್ ವರ್ಕ್ಸ್. They are all from UK. From UK? Yes. It's in 1927. Okay. And it was the time of the Queen Victoria. So these tiles are called Victorian tiles. Victorian tiles. Yes. Oh, Victorian tiles from UK. ಸೊ ಇದು ಕಾಣಿಸ್ತಿರೋದೆಲ್ಲ ಪೇಂಟಿಂಗ್ ಅಲ್ವಂತೆ. ಇದೆಲ್ಲ ಗ್ಲಾಸ್ ವರ್ಕ್ ಅಂತ ಬೆಳಿರೋದು. ಇಲ್ಲಿ ಗ್ಲಾಸ್ ಇಲ್ಲಿ ಇಟ್ಟಿದ್ದಾರೆ ನೋಡಿ, ರಿಫ್ಲೆಕ್ಷನ್ ಕಾಣಿಸುತ್ತೆ ನೋಡಿ, ಸೇಮ್. ಸೊ ಅಲ್ಲಿ ಆನೆಗಳು ಜಗಳ ಆಡ್ತಿತ್ತಂತೆ ಇವೆರಡರ ಗೋಡೆ ಮಧ್ಯದಲ್ಲಿ, ಈ ಕಡೆ ಆನೆಗಳು ಜಗಳ ಆಡಿ ಅವ್ರು ಬಲ ತೋರಿಸೋರಂತೆ. ಆಮೇಲೆ ಇಲ್ಲಿಂದ ಫುಲ್ ಉದಯ್ಪುರ್ ಸಿಟಿ ವ್ಯೂ ಇಲ್ಲಿಂದ ಕಾಣಿಸುತ್ತೆ. ಸೊ They had this glass fight was in 1951. 1951. Whoever who touches the wall, that's a loser. That's it. It's like a tug of war. ಓಕೆ. You can really easily understand in this painting. You see that right hand side, the elephant is little further, far from the wall. So that's a winner. Okay. So this is touching the wall. This is a loser. Yeah. Okay. So he's going to touch the wall, means that's a loser. Okay. And what was the purpose of this fight? It's just entertainment. It was a game show. Just entertainment. Okay. So these trees are here. So that's why this is called Garden Palace. And palace is made of the marble. So that's why this is called Marble Palace. Okay. So this is all the part of the. So ಇದು ಗಾರ್ಡನ್ ಪ್ಯಾಲೇಸ್ ಬಿಕಾಸ್ ಟ್ರೀಸ್. ದಿಸ್ ಇಸ್ ಆನ್ ದ 4th floor. ಹೌ 4th floor ಅಂತಂದರೆ ಇದು ಬೆಟ್ಟದ ಮೇಲೆ ಕಟ್ಟಿರೋದ್ರಿಂದ ಇದು ಮೇಲ್ಗಡೆ ಇರೋದು. ಸೊ ಅಲ್ಲೇ ಹೋಲಿ ಆಡ್ತಿದ್ದಿದ್ದು ರಾಜರು. ಈ ಇಡೀ ಪ್ಯಾಲೇಸ್ ಇಸ್ ಬಿಲ್ಟ್ ವಿತ್ ರಾಜಸ್ಥಾನ್ ಮಾರ್ಬಲ್, ದ ಬ್ಯೂಟಿ ಆಫ್ ರಾಜಸ್ಥಾನ್. So we were talking about the Lake Pichola. Yeah, that's Lake in Pichola. the back of the palace. So that's why this is called Pichola. 2 palaces are there. One is called Jag Mandir Palace. That's 350 years old. Okay. In those days, this was used for the festivals. But now these days, this is very much famous is for the weddings. Okay. A lot of people come to celebrate their weddings in this palace. Yeah. That's another palace. When we get into the hotel, let's go Lake Palace. Lake Palace. Yeah. Taj Lake Palace. Taj is there. Taj is managing, so that's why this is called Taj Lake Palace. Okay. But still, it belongs to the king. Oh, okay. This is the whole palace. It's From here? It looks like a cruiser. We are actually here. Oh. These trees. These trees are here, so we are here. And that's a residence where the royal family is living. These are both of the hotels. Oh, this is a hotel? This is a hotel, this is a hotel, and that's their residence. Okay, and hotel is for guests, public is allowed? Yes. Okay. This looks like a cruiser. Yeah. Winter palace, summer palace, and the palace is on the top of the hill. This is the painting, Monsoon Palace. So this was the summer palace? Yes. Okay. Now the hotel, that's Lake Palace. Lake Palace, okay. So ಇಲ್ಲಿ ತನಕ ಅರಮನೆನೇ ಇದು ಫುಲ್ಲು. We are currently here where the trees are seen, 4th floor. ಏನು ಸುಂದರವಾಗಿದೆ.
ಸೊ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಬಂದರೆ ಉದಯ್ಪುರ್ ಇಸ್ ನೋನ್ ಆಸ್ ದ ವೈಟ್ ಕಲರ್ ಸಿಟಿ, ವೈಟ್ ಸಿಟಿ. ಜೈಪುರು ಬೇರೆ ಎಲ್ಲ ಪಿಂಕ್ ಸಿಟಿ, ಬ್ಲೂ ಸಿಟಿ ಅಂತ ಇರುತ್ತೆ. ಸೊ ಉದಯ್ಪುರ್ ಇಸ್ ಕಾಲ್ಡ್ ದ ವೈಟ್ ಸಿಟಿ. ದಟ್ಸ್ ವೈ ಇಟ್ ಇಸ್ ಆಲ್ ಇನ್ ವೈಟ್. ಈ ಸ್ಟೆಪ್ಸು ಪ್ಯಾಸೇಜಸ್ ಎಲ್ಲ ತುಂಬ ನ್ಯಾರೋ. ಏನಕ್ಕಂತಂದರೆ ಕಳ್ಳರು ಇಲ್ಲ ಯಾರನ್ನ ಬಂದಾಗ ಇಟ್ ವುಡ್ ಟೇಕ್ ದೆಮ್ ಟೈಮ್ ಟು ಎಂಟರ್. ಅದಕ್ಕಾಗಿ ಅಗಲ ಕಮ್ಮಿ. ಆಮೇಲೆ ಸ್ಟೆಪ್ಸ್ ಎಲ್ಲ ಅನ್ಈವನ್ ಸ್ಟೆಪ್ಸ್ ಇದೆ. ನಾಟ್ ಎವ್ರಿ ಸ್ಟೆಪ್ ಇಸ್ ಈವನ್. ಒಂದು ಮೇಲೆ ಒಂದು ಕೆಳಗೆ, ಎವ್ರಿಥಿಂಗ್ ಇಸ್ ಅನ್ಈವನ್. ಸೊ ಆ್ಯಂಡ್ ಯು ಕ್ಯಾನ್ ಸಿ ದ ವಿಡ್ತ್. ನನಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ದ ಸ್ಟೇರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಅನ್ಈವನ್ ಆ್ಯಂಡ್ ಜಿಗ್ಜ್ಯಾಗ್ ಟು ಸ್ಲೋ ಡೌನ್ ದ ಎನಿಮೀಸ್. ಚಿಕ್ಕದಾಗಿ ಕಟ್ಟಿರೋದು ಜಾಗ ಇಲ್ಲ ಅಂತಲ್ಲ, ಇಟ್ ಇಸ್ ಆಲ್ ಬಿಲ್ಟ್ ವಿತ್ ಅ ಪರ್ಪಸ್. ಸೊ ಈ ರೂಮ್ ಬಂದುಬಿಟ್ಟು ಕಲರ್ ಗ್ಲಾಸಸ್ಸಲ್ಲಿದೆ. ಏನಕ್ಕೆ ಅಂತಂದರೆ ದ ಕ್ವೀನ್ಸ್ ಯೂಸ್ ಟು ಗೋ ಸ್ಟ್ಯಾಂಡ್ ದೇರ್ ಆ್ಯಂಡ್ ವಾಚ್ ದ ಥಿಂಗ್ಸ್ ಹ್ಯಾಪನಿಂಗ್ ಔಟ್ಸೈಡ್. ಓಕೆ, ಆ್ಯಂಡ್ ಆಲ್ಸೋ ದಿಸ್ ಈಸ್ ಯೂಸ್ಡ್ ಆ್ಯಸ್ ಅ ಬೆಡ್ರೂಮ್ ಆಲ್ಸೋ ಇಟ್ ಸೀಮ್ಸ್. ಆ್ಯಂಡ್ ದ ಮಿರರ್ಸ್ ಆರ್ ನಾಟ್ ಫಾರ್ CCTV purpose. These mirrors are for something else in the bedroom. You guys understand? Downstairs we are going there. It was used for the dances. That's Okay. balcony was used for the king to watch the dances. We are going This downstairs. balcony. Yeah. Okay. You see again, that's the same shot of the work we saw in Ganesh. gate. Yeah. The ceiling. Yeah. ಹೈಟ್ ನೋಡ್ಬೋದಲ್ಲ ಎಷ್ಟೆಷ್ಟು ಕಮ್ಮಿ ಇದೆ, ಎಸ್ಪೆಷಲಿ ಪಿಲ್ಲರ್ಸು. ತಲೆನೇ ಹೊಡ್ಕೊತೀನೇನೋ ಅನ್ನೋ ಥರ ಇದೆ. ಪ್ಯಾಲೇಸ್ ಮಾತ್ರ ಸೂಪರ್ ಆಗಿದೆ ಗುರು. ನೋಡಿ ಅಗೈನ್ ದಿ ಸ್ಟೆಪ್ಸ್ ಆರ್ ಅನ್ಈವನ್ ಆ್ಯಂಡ್ ಸ್ಮಾಲ್ ಪ್ಯಾಸೇಜ್ ಡೋರ್ಸ್. ಹಿಂದೂ ಧರ್ಮದಲ್ಲಿ ಫಸ್ಟ್ ಬಂದ್ಬಿಟ್ಟು ಬೆಳಗ್ಗೆ ವಿ ಆಲ್ ಪ್ರೇ ಟು ದ ಸನ್. ಮಾನ್ಸೂನ್ ಸೀಸನಲ್ಲಿ ಸನ್ ಇಲ್ಲದೆ ಇದ್ದದಕ್ಕೆ ದೇ ಹ್ಯಾವ್ ಮೇಡ್ ಅ ಸನ್. ಸೊ ಈ ಸೂರ್ಯ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಈ ಪ್ಯಾಸೇಜಲ್ಲಿ ಯು ಕುಡ್ ಸಿ ದ ಸನ್ ರೈಸ್ ಆ್ಯಂಡ್ ಯೂಸ್ ಟು ಪ್ಲೇ ಫಾರ್ ದ ಸನ್ ಫ್ರಮ್ ಹಿಯರ್ ಡ್ಯೂರಿಂಗ್ ಸಮ್ಮರ್ಸ್. ಸೊ ಅದಕ್ಕೆ ಸೂರ್ಯ ಗೋದ್ಕ ಬಾಲ್ಕನಿ ಬೆಲ್ಟ್ ಮೈ ಮಹಾರಾಜ ಬೆಳೆಸಿದೆ. ಸನ್ನು ಮಾನ್ಸೂನಲ್ಲಿ ಸಿಗಲ್ಲ ಅಂದ್ಬಿಟ್ಟು ಸೂರ್ಯನೇ ಗೋಲ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ ಗುರುವರು. ಆ್ಯಂಡ್ ಪೇಂಟಿಂಗ್ಸಲ್ಲಿ ಹೆಂಗಿದೆ ಅಂತಂದರೆ ಇದು ಸಾರಿ ಲುಕ್ಸ್ ರಿಯಲ್, ದ ಜುವೆಲ್ಸ್ ಲುಕ್ ರಿಯಲ್. 3D ಥರ ಕಾಣಿಸ್ತದೆ, ಬಟ್ ಇಟ್ ಇಸ್ ನಾಟ್. ಇಟ್ ಇಸ್ ಜಸ್ಟ್ ಪೇಂಟಿಂಗ್. ಆ್ಯಂಡ್ ಇದು ಎಂಬೋಸ್ಡ್ ಪೇಂಟಿಂಗ್ ಕೆಳಗಡೆ ಫುಲ್. ಇದು ಬಂದ್ಬಿಟ್ಟು ರಂಗಮಂದಿರ. ಇಲ್ಲಿ ಎಲ್ಲ ಪರ್ಫಾರ್ಮೆನ್ಸು ನಡೀತಿತ್ತು ಇದೇ ರಂಗಮಂದಿರದಲ್ಲಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಆಫ್ ದ ಪ್ಯಾಲೇಸ್ ಆ್ಯಂಡ್ ಮೋಸ್ಟ್ ಫೇಮಸ್. ಇಲ್ಲೆಲ್ಲ ನೋಡ್ಬೋದು ಆರ್ಕಿಟೆಕ್ಚರೆಲ್ಲ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಆಲ್ ರೀಬಿಲ್ಟ್. ಓಕೆ, ಗ್ಲಾಸ್ ಇನ್ಲೇ ವರ್ಕ್ ಅಂತ ಅದೆಲ್ಲ. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ವಾಸ್ ದ ಬಿಫೋರ್. ಇದನ್ನೇ ಅವರು ವೆದರಿಂದ ಡ್ಯಾಮೇಜ್ ಆಗಿದ್ದಕ್ಕೆ ದೇ ರೀಮೇಡ್ ಇಟ್ ಟು ದ ಸೇಮ್ ಥಿಂಗ್ಸ್ ಆಫ್ಟರ್. ಸೊ ದಿಸ್ ಅಲ್ಲಿ ರಾಜರು ಕೂತ್ಕೊಳ್ತಿದ್ರು. ಅಲ್ಲಿ ರಾಜರು ಕೂತ್ಕೊಂಡು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಿದ್ರು. ಇಲ್ಲಿ ಪರ್ಫಾರ್ಮೆನ್ಸ್ ನಡೀತಿತ್ತು ರಂಗಮಂದಿರದಲ್ಲಿ. ಇಲ್ಲೆಲ್ಲ ಪರ್ಫಾರ್ಮೆನ್ಸ್ ನೋಡಿದಾಗ ಅಲ್ಲಿಂದ ರಾಜರು ಕೂತ್ಕೊಂಡು ನೋಡೋರು. ಇಲ್ಲೆಲ್ಲ ಬೇರೆಯವರೆಲ್ಲ ಕೂತ್ಕೊಂಡು ನೋಡ್ಬೋದಾಗಿತ್ತು. ಇದು ರೂಬಿ ಪ್ಯಾಲೇಸ್. ಇಲ್ಲಿ ಕೂತ್ಕೊಂಡು ರಾಜರು ಊಟ ಮಾಡ್ತಿದ್ರಂತೆ. ಇಲ್ಲಿ ಊಟ ಮಾಡೋಕ್ಕೂ ಮುಂಚೆ ಮತ್ತೆ ಸೂರ್ಯ ನಮಸ್ಕಾರ ಮಾಡಬೇಕು. ಅದಕ್ಕೆ ಸೂರ್ಯ ಆವಾಗಲೇ ತೋರಿಸೋದಲ್ಲ, ಅದು ಅಲ್ಲಿ. ಇದು ರೂಬಿ ಪ್ಯಾಲೇಸ್. ನಾವು ದೇರ್ ನೋ ಮೋರ್ ರೂಬೀಸ್, ಬಟ್ ಸ್ಟಿಲ್ ಇಟ್ ಇಸ್ ಕಾಲ್ಡ್ ಆಸ್ ರೂಬಿ ಪ್ಯಾಲೇಸ್. ಸೊ 2011ರಲ್ಲಿ ಇಲ್ಲಿ ರಾಣಿದು ಮದುವೆ ಆಯಿತು. ಆ ಮದುವೆ ಆದಮೇಲೆ ಇದೆಲ್ಲ ಸಿಲ್ವರಲ್ಲಿ ಏನೇನು ಮಾಡಿದಾರೋ ಅದೆಲ್ಲ ಮ್ಯೂಸಿಯಮ್ಗೆ ಸೇರಿರೋದು. ಸೊ ಆ ಮದುವೆ ಐಟಮ್ಸ್ನೆಲ್ಲ ಇವು ಸಿಲ್ವರಲ್ಲಿ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಆ ರಾಣಿ ಮನೆ ಕಡೆಯಿಂದ ಡೌರಿ ಕೊಟ್ಟಿದ್ದು ಬೇರೆದೆಲ್ಲ ಏನೇನೋ ಇರ್ತಿತ್ತಲ್ಲ ಅದೆಲ್ಲ ಇದು ಸಿಲ್ವರ್ ಚಾರಿಯಟ್ ಅಂತೆ. ಮೈ ಗಾಡ್, ಬ್ಯೂಟಿಫುಲ್ ಸಿಲ್ವರ್ ಚಾರಿಯಟ್, ಸಿಲ್ವರ್ ಚೇರ್. ಅವ್ರು ಕೂರ್ತಿದ್ದಿತ್ತು ಚೇರು, ಸಿಲ್ವರ್ ಐಟಮ್ಸ್. But this is so majestic, silver chariot.
ಬರೆದಿದ್ದಾರೆ. ಏನಿದೆ ಇದು? ಸಿಲ್ವರ್ ಹಾರ, ರಾಜನ್ ಕುರ್ಚಿ, ಸೊ ಇನಿಷಿಯಲಿ ನಾನು ಗೈಡ್ ತೊಗೊಳೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಎಂಟ್ರೆನ್ಸಲ್ಲಿ ಗೈಡ್ ಇವ್ರು ಸಿಕ್ಕಿದ್ರು ನನಗೆ. ಗೈಡ್ ಬೇಕಾ ಅಂದೆ, ಇಲ್ಲ ಸರ್ ಏನು ಬೇಡ ಪರವಾಗಿಲ್ಲ ಅಂತಂದೆ. ಅವ್ರು ಎತ್ಕೊಂಡು ಮೇಲ್ಗಡೆ ಪೇಂಟಿಂಗ್ ಇದೆ ನೋಡಿದ್ರಾ? ಅವಾಗ ಮೇಲೆ ತಿರುಗಿ ನೋಡಿದಾಗ ಎಂಥ ಬ್ಯೂಟಿಫುಲ್ ಪೇಂಟಿಂಗ್, ಅಲ್ಲಿ ಫಿದಾ ಆಗಿತ್ತು. ಅದಲ್ಲದೆ ನನಗೆ ಹಿಸ್ಟ್ರಿ ಅಂದರೆ ಭಾಳ ಆಸೆ, ತಡೆಯೋಕ್ಕಾಗಲ್ಲ. ಹಿಸ್ಟ್ರಿ ಅಂದರೆ ಕಲ್ತಿರ್ಬೇಕು. ನಾನು ಓದೋದ್ರಲ್ಲ, ಈ ಥರ ನಾಲೆಡ್ಜ್ ತಿಳ್ಕೊಳೋದ್ರಲ್ಲಿ ಮಾತ್ರ. ಅವ್ರು ಹಂಗೆ ಅಂದಿದ ತಕ್ಷಣ ವಾವ್ ಅಂತ ಫಿದಾ ಆಗಿಬಿಟ್ಟು, ಸರಿ ಸರ್ ಬನ್ನಿ, 500 ರೂಪೀಸ್ ಅಷ್ಟೇ ಅಲ್ವಾ ಕೊಡೋಣ, ನಂಗೆ ಹಿಸ್ಟ್ರಿ ಬೇಕು ಅಂತಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿದ್ದು. ಒಳ್ಳೆ ಇನ್ಫಾರ್ಮೇಷನ್, ಸೀರಿಯಸ್ ಆಗಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್.